ನಾಳೆ ನಡೆಯಬೇಕಿದ್ದ ಸಾರಿಗೆ ನೌಕರರ ಮುಷ್ಕರಕ್ಕೆ ನಿರ್ಬಂಧ. ಪಿಐಎಲ್ ವಿಚಾರಣೆ ನಡೆಸಿ ಹೈಕೋರ್ಟ್ ದ್ವಿಸದಸ್ಯ ಪೀಠದಿಂದ ಆದೇಶ. ಗುರುವಾರಕ್ಕೆ ವಿಚಾರಣೆ ಮುಂದೂಡಿಕೆ. ಮುಷ್ಕರ ಕೈಬಿಟ್ಟು ಸರ್ಕಾರದ ಜೊತೆಯಲ್ಲಿ ಸಭೆ ಮಾಡಿ. ಸಾರಿಗೆ ಸಂಘಟನೆ ಸರ್ಕಾರಕ್ಕೂ ಹೈಕೋರ್ಟ್ ಪೀಠದಿಂದ ನೋಟಿಸ್. ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸೋಕೆ ಮನವಿ. ವಾಹನ ಸವಾರರಿಗೆ ಮತ್ತೆ ಶಾಕ್ ಕೊಟ್ಟ ಕೇಂದ್ರ ಸರ್ಕಾರ. ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ಗೆ 95 ಪೈಸೆ ಏರಿಕೆ. ಡೀಸೆಲ್ ಬೆಲೆಯಲ್ಲೂ ಲೀಟರ್ಗೆ 94 ಪೈಸೆ ಹೆಚ್ಚಳ. ನಿನ್ನೆಯೂ ಯೂತ್ ಕಾಂಗ್ರೆಸ್ನ ಮಂಜುನಾಥ್ ದೀಪಿಕಾ ರೆಡ್ಡಿ ಬಣಗಳ ಗಲಾಟೆ. ಶೋಕಾಸ್ ನೋಟಿಸ್ ಕೊಟ್ಟ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ದೀಪಿಕಾ ರೆಡ್ಡಿ ಸಂದೀಪ್ ಮಂಜುನಾಥ್ ಚೆಟ್ಟಿಗೆ ವಾರದ ಒಳಗೆ ಉತ್ತರಿಸೋಕೆ ಸೂಚನೆ. ರಾಜ್ಯದ ಗ್ಯಾರಂಟಿ ಸರ್ಕಾರಕ್ಕೆ ನಾಳೆ 3 ವರ್ಷ ಪೂರ್ಣ. ಇವತ್ತೇ ಕಲ್ಪತರು ನಾಡಿನಲ್ಲಿ ಸರ್ಕಾರದ ಸಾಧನಾ ಸಮಾವೇಶ. ತುಮಕೂರು ಜೂನಿಯರ್ ಕಾಲೇಜು ಮೈದಾನದ ಬೃಹತ್ ವೇದಿಕೆಯಲ್ಲಿ ಕಾಂಗ್ರೆಸ್ ಘಟಾನುಘಟಿಗಳ ಸಮಾಗಮ. ಸಾಧನಾ ಸಮಾವೇಶದಲ್ಲಿ 682 ಕೋಟಿಯ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ, ಶಂಕುಸ್ಥಾಪನೆ. ಕಂದಾಯ ಗ್ರಾಮ ಯೋಜನೆಯಡಿ 20,000 ಜನರಿಗೆ ಹಕ್ಕುಪತ್ರ ವಿತರಣೆ. ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಸೇರಿದ ಈ ಸಾಧನೆ. ಸಿಎಂ ಕುರ್ಚಿ ಕಾದಾಟದ ನಡುವೆ ಡಿಕೆಶಿ ಟೆಂಪಲ್ ರನ್. ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದ ಡಿಸಿಎಂ ಪತ್ನಿ ಜೊತೆ ತೆರಳಿ ಗೋವಿಂದನ ನಾಮಸ್ಮರಣೆ. ಕೊಪ್ಪಳ ಜಿಲ್ಲೆಯ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟ. ಪಕ್ಷದ ಜವಾಬ್ದಾರಿಗಳಿಂದ ಕೈಬಿಟ್ಟಿದ್ದಕ್ಕೆ ಮುನಿಸಿಕೊಂಡ್ರ ಇಕ್ಬಾಲ್ ಅನ್ಸಾರಿ. ಜೆಡಿಎಸ್ಗೆ ವಾಪಸ್ ಆಗ್ತಾರಾ ಅನ್ನೋ ಬಗ್ಗೆ ಚರ್ಚೆ. ದೇವೇಗೌಡರನ್ನ ರಾಜ್ಯದಿಂದಲೇ ರಾಜ್ಯಸಭೆಗೆ ಮರು ಆಯ್ಕೆ. ಖುದ್ದು ಮೋದಿ ಕೂಡ ಇದರಲ್ಲೇ ವಹಿಸಿದ್ದಾರೆ ಆಸಕ್ತಿ. ಅಭಿಪ್ರಾಯ ಸಂಗ್ರಹಕ್ಕೆ ನಮ್ಮನ್ನೂ ಪರಿಗಣಿಸಿ ಅಂತ ರಾಜ್ಯ ಬಿಜೆಪಿ ನಾಯಕರ ಆಗ್ರಹ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಿಂದ ಅವಾಂತರ. ಎದ್ದಲ ಬೊಮ್ಮಯ್ಯನಹಟ್ಟಿ ಗ್ರಾಮದಲ್ಲಿ ಬಿರುಗಾಳಿಯಿಂದ ಧರೆಗುರುಳಿದ 15ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು. 10ಕ್ಕೂ ಹೆಚ್ಚು ಮನೆಗಳ ಶೀಟ್ ಹಾರಿ ಹೋಗಿ ಜನ ಕಂಗಾಲು. ಗದಗ ಜಿಲ್ಲೆಯಲ್ಲಿ ಭಾರೀ ಮಳೆ ಗಾಳಿಗೆ ಜನಜೀವನ ಅಸ್ತವ್ಯಸ್ತ. ಮಲ್ಲಸಮುದ್ರ ಗ್ರಾಮದಲ್ಲಿ ಮರಗಳು ಉರುಳಿ ವಾಹನ ಸಂಚಾರ ಸ್ಥಗಿತ. ಮನೆಗಳ ಮೇಲ್ಛಾವಣಿಗಳಿಗೂ ಹಾನಿ. ಸೂಕ್ತ ಪರಿಹಾರಕ್ಕೆ ಗ್ರಾಮಸ್ಥರ ಆಗ್ರಹ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ 3 ದಿನ ಭಾರೀ ಮಳೆ ಸಾಧ್ಯತೆ. ಜನರಿಗೆ ಎಚ್ಚರಿಕೆಯಿಂದ ಇರೋಕೆ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ. ಮುಂದಿನ 15 ದಿನಗಳ ಒಳಗೆ ಕರ್ನಾಟಕಕ್ಕೆ ಮುಂಗಾರು ಪ್ರವೇಶದ ನಿರೀಕ್ಷೆ. ಕೊಲೆ ಆರೋಪಿ ದರ್ಶನ್ಗೆ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮ. ಜೈಲಿನಲ್ಲಿ ಪತ್ನಿ ಮಗನ ಭೇಟಿಗೆ 30 ನಿಮಿಷಗಳ ಕಾಲ ಅವಕಾಶ. ಪತಿ ಭೇಟಿಗೂ ಮುನ್ನ ಭಾವನಾತ್ಮಕ ಪೋಸ್ಟ್ ಹಾಕಿದ ವಿಜಯಲಕ್ಷ್ಮಿ. ಸಾವಿರಾರು ಕೋಟಿ ಹಣ ವರ್ಗಾವಣೆಯಾದರೂ ಅಕೌಂಟ್ಗೆ ಹೈಡ್ ಆಗಿದ್ದು ಹೇಗೆ? ಹಣ ದುರುಪಯೋಗದ ತನಿಖೆ ವೇಳೆ 15 ಅಕೌಂಟ್ಗಳು ಪತ್ತೆ. ಶಿವಾನಂದ ನೀಲಣ್ಣವರ್ ಮೋಸದಾಟದ ಜಾಡು ಹಿಡಿದು ಹೊರಟ ಸಿಐಡಿ. ಕರ್ನಾಟಕ ಯುವ ಸೇನೆ ಮುಖ್ಯಸ್ಥೆ ಅಂತ ಹೇಳಿಕೊಂಡು ಸಂಗೀತಾರಾಮ್ ಧಮ್ಕಿ. ರಿಯಲ್ ಎಸ್ಟೇಟ್ ಉದ್ಯಮಿ ಕಚೇರಿಗೆ ನುಗ್ಗಿ ಆವಾಜ್ ಹಾಕಿದ ಆರೋಪ. ಕೊಡಿಗೆಹಳ್ಳಿ ಠಾಣೆಯಲ್ಲಿ ಕೇಸ್ ದಾಖಲಿಸಿದ ವೆಂಕಟರಾಜು. ಕುಡಿಯೋ ನೀರಿನ ಬಾವಿಗಳಲ್ಲಿ ಡೀಸೆಲ್ ಅಂಶ ಪತ್ತೆ. ಮಂಗಳೂರು ಹೊರವಲಯದ ಕಾವೂರಿನಲ್ಲಿ ಬಾವಿಗೆ ಹರಿದು ಬರ್ತಾ ಇದೆ ಡೀಸೆಲ್. 28% ಡೀಸೆಲ್ ಅಂಶ ಸೇರಿದ್ದು ಕುಡಿಯೋ ನೀರಿಗೆ ಕುಟುಂಬಗಳ ಪರದಾಟ. ಆಪರೇಷನ್ ಫ್ಯೂರಿ 2.0 ಮುಂದೂಡಿದ ಅಮೆರಿಕ ಅಧ್ಯಕ್ಷ. ಗಲ್ಫ್ನ ಮಿತ್ರ ರಾಷ್ಟ್ರಗಳ ಕೋರಿಕೆ ಮೇರೆಗೆ ಮುಂದೂಡಿಕೆ ಎಂದ ಟ್ರಂಪ್. ಶಾಂತಿ ಮಾತುಕತೆ ಅಂತಿಮವಾಗದೇ ಇದ್ರೆ ದೊಡ್ಡ ದಾಳಿ ಅಂತ ಇರಾನ್ಗೆ ಎಚ್ಚರಿಕೆ. ಅಮೆರಿಕ ಇರಾನ್ ಯುದ್ಧದಲ್ಲಿ ಪಾಕಿಸ್ತಾನದ ಡಬಲ್ ಗೇಮ್. ಮಧ್ಯಸ್ಥಿಕೆ ವಹಿಸುವುದರ ಜೊತೆಗೆ ಶಸ್ತ್ರಾಸ್ತ್ರ ಸೈನಿಕರನ್ನು ರವಾನೆ. ಇರಾನ್ ದಾಳಿಯಿಂದ ಸೌದಿ ರಕ್ಷಣೆಗೆ ಮುಂದಾದ ಪಾಕ್.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.